ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ದಿನಾಂಕ 2027 ಈ ರೀತಿ ಸುದ್ದಿ ಕೂಡ ಬರ್ತಾ ಇದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಲೇಟೆಸ್ಟ್ ಮಾಹಿತಿ ನಿಮ್ಗೆ ಗೊತ್ತಿರೋರಿಗೆ ನೇಮಕಾತಿ ಪ್ರಕ್ರಿಯೆ ಆಗುತ್ತೆ ಅಂತ ಹೇಳ್ತಿದ್ರು. ಅದೇ ರೀತಿ ಮಾಹಿತಿ ಇರ್ತಾ ಇರಲಿಲ್ಲ. ಮೊನ್ನೆ CM ಅವರು ಸೂಚನೆ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಗೆ. ಲೈಕ್ ಈ ರೀತಿ ನೀವು ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳಿ CM ಅವರು ಸೂಚನೆ ಕೊಟ್ಟಿದ್ದಾರೆ. ನಾನು ಬಜೆಟ್ ನಲ್ಲಿ ಆಲ್ರೆಡಿ ನಾನು ಘೋಷಣೆ ಮಾಡಿರುವ ಹಾಗೆ 15,000 ನೇಮಕಾತಿಯನ್ನ ನೀವೇ ಸೂಚನೆ ಲೈಕ್ ಆರ್ಥಿಕ ಇಲಾಖೆ ಅನುಮೋದನೆ ಕೊಡಿ ಅಂತ. ಇದರ ಮಧ್ಯೆ 51,000 ಹೊಸ ಅತಿಥಿ ಶಿಕ್ಷಕರ ನೇಮಕಾತಿಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. 40+11 HSTR ಸೇರಿ ಅರೌಂಡ್ 51,000ಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಇದಕ್ಕೆ ಕಾರಣ ಏನಂದ್ರೆ ಶಾಲೆ ಶುರು ಆಗ್ತಾ ಇದೆ, ಪ್ಲಸ್ ಇಲ್ಲಿ ಶಿಕ್ಷಕರ ಕೊರತೆ ಇದೆ. ಅದನ್ನು ನೀಗಿಸೋಕ್ಕೋಸ್ಕರ ನಾವು ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿ ಸರ್ಕಾರ ಮಟ್ಟದಿಂದ ಸೂಚನೆ ಕೂಡ ಕೊಟ್ಟಿದೆ. ಅತಿಥಿ ಶಿಕ್ಷಕರ ನೇಮಕಾತಿ ಇದರಿಂದ ದೊಡ್ಡ ಲೈಕ್ ಏನು ಅಂದ್ರೆ ಇದರ ಹಿನ್ನೆಲೆ ಏನು ನಮಗೆ ಗೊತ್ತಿರೋ ಹಾಗೆ ಇಲ್ಲಿ 15,000 ಶಿಕ್ಷಕರ ನೇಮಕಾತಿ ಮಾಡೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕಾಗಿ ನಿಮ್ಮನ್ನ ಅತಿಥಿ ಶಿಕ್ಷಕರನ್ನ ನಾವು ನೇಮಕಾತಿ ಮಾಡ್ತಾ ಇದೀವಿ ಅಂತ ಹೇಳಿ ಒಂದು ಸೂಚನೆ ಕೊಟ್ಟಿರೋ ಹಾಗೆ ಈ ಮಾಹಿತಿ ಇದೆ. ಬಿಕಾಸ್ ಯಾಕೆ ಅಂದ್ರೆ ನೇಮಕಾತಿ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಬೇಕಿತ್ತು ಸರ್ಕಾರ. ಲೈಕ್ ನೆಕ್ಸ್ಟ್ ಶೈಕ್ಷಣಿಕ ವರ್ಷದೊಳಗಡೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ರು, ಬಟ್ ಮಾಡಿಲ್ಲ. ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ನೇಮಕಾತಿ ಪ್ರಕ್ರಿಯೆ ಶುರು ಮಾಡಬೇಕಾಗುತ್ತೆ. ಸರ್ಕಾರದ ಅಷ್ಟು ಅನುದಾನ ಇದೆಯಾ ಇಲ್ವಾ ಗೊತ್ತಿಲ್ಲ, ಮೊದಲೇ ದುಡ್ಡಿಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಲವೊಂದು ಕಡೆ ಮಾಹಿತಿ ಕೊಡ್ತಿರೋದು ಮುಂದಿನ ವರ್ಷ ಉತ್ತರಾರ್ಧ ಲೈಕ್ 2027 ಅರ್ಧ ಸಮಯ ತೆಗೆದುಕೊಳ್ಬಹುದು ನೇಮಕಾತಿ ಪ್ರಕ್ರಿಯೆ ಎಲ್ಲ ಪ್ರೊಸೆಸ್ ಆಗೋದಕ್ಕೆ. ಆರ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ವರೆಗೂ ಹೋಗ್ಬೋದು, ಲೈಕ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ವರೆಗೂ ಕೂಡ ಹೋಗ್ಬೋದು, 27ವರೆಗೂ ಆಗ್ಬೋದು ಅಂತ ಹೇಳಿ ಕೆಲವೊಂದು ಮಾಹಿತಿ ಕೂಡ ಬರ್ತಾ ಇದೆ. ಆರ್ಥಿಕ ಇಲಾಖೆ ಅನುಮೋದನೆ ಈಗಲೇ ಕೊಡೋದಿಲ್ಲ, ಅಟ್ಲೀಸ್ಟ್ 2 ರಿಂದ 3 ತಿಂಗಳ ಕಾಲಾವಕಾಶ ತೆಗೆದುಕೊಳ್ಬಹುದು ಅಂತ ಹೇಳಿ ಕೆಲವೊಬ್ಬರು ಹೇಳ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ಬಿಕಾಸ್ ಇದು ಆದಷ್ಟು ಬೇಗ ಪ್ರೊಸೆಸ್ ಆಗ್ಬೇಕಿತ್ತು. ಲೈಕ್ ಆಗಿದ್ರೆ ಬಿಕಾಸ್ ಆಲ್ರೆಡಿ ಅತಿಥಿ ಶಿಕ್ಷಕರ ನೇಮಕಾತಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸರ್ಕಾರದವರು ಹೇಳ್ಬಿಟ್ಟಿದ್ದಾರೆ ಅತಿಥಿ ಶಿಕ್ಷಕರ ನೇಮಕಾತಿ ತಾತ್ಕಾಲಿಕ ಅಷ್ಟೇ, 1 ವರ್ಷದವರೆಗೂ ಇರುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಬಟ್ ಸುಮ್ಮನೆ ತಾತ್ಕಾಲಿಕ ಅಂತ ಹೇಳಿ ಅದನ್ನ ಕಂಟಿನ್ಯೂ ಕೂಡ ಮಾಡ್ತಾರೆ. ಲೇಟೆಸ್ಟ್ ಅಪ್ಡೇಟ್ ಕೂಡ ಇದಾಗಿರುತ್ತೆ. ಲೈಕ್ ಆರ್ಥಿಕ ಇಲಾಖೆ ಅನುಮೋದನೆ ಅಂತ ಹೇಳಿದರೆ 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಮೇ ಎಂಡ್ ಆಗ್ತಾ ಬಂತು. ಅದರದ್ದು ಯಾವುದೇ ರೀತಿ ಅಪ್ಡೇಟ್ ಕೂಡ ಇಲ್ಲ. ಲೈಕ್ ಇವಾಗ ಆಗುತ್ತೆ, ಶೀಘ್ರದಲ್ಲೇ ಆಗುತ್ತೆ ಅಂತ ಹೇಳಿ ಸುಳ್ಳು ಹೇಳ್ಕೊ ಬರ್ತಾ ಇದ್ದಾರೆ. ಈಗ ಶಿಕ್ಷಕರ ನೇಮಕಾತಿ ಕೂಡ ಇದೇ ರೀತಿ ಆಗಿದೆ. ಪ್ಲಸ್ ಇಲ್ಲಿ ದೊಡ್ಡ ಆತಂಕ ಏನಂದ್ರೆ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿರೋ ದೊಡ್ಡ ಆತಂಕ ಕೂಡ ಆಗಿದೆ. ಕೆಲವರು ಕೋರ್ಟ್ಗೆ ಹೋಗ್ತೀವಿ ಇದರ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.